ಎಲ್ಲ ಗ್ರಾಮವನ್ ಕೇಂದ್ರದ ಸ್ನೇಹಿತರೆ, ಫೋಟೋ ಬಯೋ ಸೆಂಟರ್ ಆನ್ಬೋರ್ಡಿಂಗ್ ಪ್ರೊಸೆಸನ್ನು ಯಾವ ಥರ ನಾವು ಮಾಡ್ಕೊಳ್ಬೇಕು, ಹೊಸ ಲಾಗಿನನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಫೋಟೋ ಬಯೋ ಸೆಂಟರ್ ಲಿಂಕನ್ನು ಡೈರೆಕ್ಟಾಗಿ ಓಪನ್ ಮಾಡೋ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಡೈರೆಕ್ಟಾಗಿ ಓಪನ್ ಮಾಡ್ತೀರಾ. ಓಪನ್ ಮಾಡಿದ್ದಾದ್ಮೇಲೆ ನಿಮ್ಮ ಯೂಸರ್ ID ಪಾಸ್ವರ್ಡನ್ನು ಎಂಟರ್ ಮಾಡ್ತೀರಾ. ಎಂಟರ್ ಮಾಡಿದ್ಮೇಲೆ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಟಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಹೊಸದಾಗಿ ರೀಸೆಟ್ ಪಾಸ್ವರ್ಡ್ ಮಾಡ್ಕೊಳ್ಳೋದು. ಇಲ್ಲಿ ನೀವು ಫಸ್ಟ್ ಟೈಮ್ ರೀಸೆಟ್ ಪಾಸ್ವರ್ಡನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ಇರೋದು ಹಳೆ ಅಲ್ಲಿ ID ಕ್ರಿಯೇಟ್ ಮಾಡುವಾಗ ಮಾಡಿಕೊಟ್ಟಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ತದನಂತರ ನ್ಯೂ ಪಾಸ್ವರ್ಡ್, ನಿಮಗೆ ಇಚ್ಛೆ ಇದ್ದಂತೆ ಯಾವ ಪಾಸ್ವರ್ಡ್ ಬೇಕು ಆ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಪುನಃ ಇನ್ನೊಂದ್ಸರ್ತಿ ಅದೇ ಪಾಸ್ವರ್ಡನ್ನು ಎಂಟರ್ ಮಾಡಿ ಬದಲಿಸಿ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ರೀಸೆಟ್ ಆಗಿ ಪಾಸ್ವರ್ಡ್ ಈ ಥರ ಲಾಗೌಟ್ ಆಗಿಬಿಡುತ್ತೆ. ಇವಾಗ ನೀವು ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಆಗ್ಬೋದು. ಓಕೆ, ಇವಾಗ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣವೇ ನಿಮ್ಮ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದು ಫಸ್ಟ್ ಟೈಮ್ ಪ್ರೊಸೆಸ್ ಆಗಿರುತ್ತೆ, ಆನ್ ಬೋರ್ಡಿಂಗ್ ಪ್ರೊಸೆಸ್. ಯಾರ ID ಇರುತ್ತೆ ಅವ್ರದ್ದೇ ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಿ ಹಾಗೂ ಗೋ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ನಿಮಗೆ ಫಿಂಗರ್ ಪ್ರಿಂಟ್ ಡಿವೈಸ್ ನಿಮ್ಮದು ಮಂತ್ರ ಇದ್ದರೆ ಮಂತ್ರ, ಸಿಕ್ಯುಜನ್ ಇದ್ದರೆ ಸಿಕ್ಯುಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫಿಂಗರ್ ಪ್ರಿಂಟ್ ಡಿವೈಸ್ ಸೆಲೆಕ್ಟ್ ಮಾಡಿ ನಿಮ್ಮ ಫಿಂಗರನ್ನು ಕ್ಯಾಪ್ಚರ್ ಮಾಡಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಈ ಥರ ನಿಮಗೆ ಒಂದು ಸರ್ತಿ ಸಕ್ಸಸ್ಫುಲ್ ಆಗಿ ಈ ಥರ ಮತ್ತೆ ಒಂದು ಸರ್ತಿ ಲಾಗೌಟ್ ಆಗುತ್ತೆ ನಿಮ್ಮದು ಪ್ರೊಸೆಸ್. ಇನ್ನು ಮುಂದೆ ನೀವು ಆ್ಯಸ್ ಯೂಸಲ್ ಲಾಗಿನ್ ಮಾಡಿ ಈ ಸೇವೆಯನ್ನು ಉಪಯೋಗ ಮಾಡ್ಕೊಳ್ಬೋದು. ಇವಾಗ ನಾನು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಲಾಗಿನ್ ಆದಮೇಲೆ ಫೋಟೋ ಬಯೋ ಸೆಂಟರ್ ಅಥೆಂಟಿಕೇಷನ್ ಕೇಳ್ತಾ ಇದೆ. ಅದೇ ಆದಮೇಲೆ ನಮ್ಮ ಕನ್ಸರ್ನ್ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡಿ ಹಾಗೂ ಕೆಳಗಡೆ ನಿಮ್ಮ ಬಯೋಮೆಟ್ರಿಕ್ ಕೇಳುತ್ತೆ. ಸೇಮ್ ಪ್ರೊಸೆಸ್ ಇದೆ ಹಿಂದಿನ ಹಾಗೆ, ಅದೇ ಥರನೇ ನೀವು ಫಾಲೋಅಪ್ ಮಾಡಿ ಲಾಗಿನ್ ಮಾಡಿ ಸರ್ವಿಸನ್ನು ಕೊಡ್ಬೋದು. ಇವಾಗ ನಾನು ಮಂತ್ರ ಸೆಲೆಕ್ಟ್ ಮಾಡಿ ನನ್ನ ಬಯೋಮೆಟ್ರಿಕನ್ನು ಕ್ಯಾಪ್ಚರ್ ಮಾಡಿ ಮುಂದಿನ ಹಂತವನ್ನು ತೋರಿಸ್ತಾ ಇದ್ದೀನಿ, ದಯವಿಟ್ಟು ಗಮನಿಸಿ ನೋಡಿ. ಇವಾಗ ನನ್ನ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಆಗಿದೆ. ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇ ನೋಡಿ, ಮೇನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಮ್ಮ ಲಾಗಿನ್ ಪಾಸ್ವರ್ಡ್ ಎಲ್ಲ ಇರುತ್ತೆ. ಸೇಮ್ ಹಿಂದಿನ ಥರನೇ ಇದೆ. ಎಲ್ಲದು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.